ಡೇ 13 ಇಂಗ್ಲೀಷ್ ಕಲಿಯಿರಿಯಲ್ಲಿ ಇವತ್ತು ನಾವು ಶುಡ್ ಹ್ಯಾವ್, ಕುಡ್ ಹ್ಯಾವ್, ಮಸ್ಟ್ ಹ್ಯಾವ್ ಈ ಮೂರು ಪೂರ್ಣ ಸಹಾಯಕ ಕ್ರಿಯಾಪದಗಳ ಸಹಾಯದಿಂದ ವಾಕ್ಯ ಮಾಡುವುದನ್ನು ಕಲಿಯೋಣ. ಶುಡ್ ಹ್ಯಾವ್ ಮಾಡುವುದು ಬೇಕಿತ್ತು ಆದರೆ ಮಾಡಿಲ್ಲ. ಒಂದು ಕೆಲಸವನ್ನು ನೀವು ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಎಂದು ಹೇಳುವಾಗ ಬಳಸುತ್ತೇವೆ. ರೂಲ್ ಸಬ್ಜೆಕ್ಟ್ ಪ್ಲಸ್ ಶುಡ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ಎಕ್ಸಾಂಪಲ್, ನೀನು ಅಲ್ಲಿಗೆ ಹೋಗಬೇಕಿತ್ತು, ಯು ಶುಡ್ ಹ್ಯಾವ್ ಗಾನ್ ದೇರ್. ಅವನು ಚೆನ್ನಾಗಿ ಓದಬೇಕಿತ್ತು, ಹಿ ಶುಡ್ ಹ್ಯಾವ್ ಸ್ಟಡೀಡ್ ವೆಲ್. ನಾವು ಅವರಿಗೆ ಸಹಾಯ ಮಾಡಬೇಕಿತ್ತು, ವಿ ಶುಡ್ ಹ್ಯಾವ್ ಹೆಲ್ಪ್ಡ್ ದೆಮ್. ಅವಳು ನನಗೆ ಹೇಳಬೇಕಿತ್ತು, ಶಿ ಶುಡ್ ಹ್ಯಾವ್ ಟೋಲ್ಡ್ ಮೀ. ನೆಕ್ಸ್ಟ್ ಈಗ ಕುಡ್ ಹ್ಯಾವ್ ಅಂದರೆ ಮಾಡಬಹುದಾಗಿತ್ತು ಆದರೆ ಮಾಡಿಲ್ಲ. ಒಂದು ಕೆಲಸ ಮಾಡಲು ನಿಮಗೆ ಸಾಮರ್ಥ್ಯವಿತ್ತು ಅಥವಾ ಸಾಧ್ಯವಿತ್ತು ಆದರೆ ನೀವು ಅದನ್ನು ಮಾಡಲಿಲ್ಲ. ರೂಲ್ ಸಬ್ಜೆಕ್ಟ್ ಪ್ಲಸ್ ಕುಡ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ಎಕ್ಸಾಂಪಲ್ಸ್, ನಾನು ಮ್ಯಾಚ್ ಗೆಲ್ಲಬಹುದಿತ್ತು, ಐ ಕುಡ್ ಹ್ಯಾವ್ ವನ್ ದ ಮ್ಯಾಚ್. ನೀನು ನನಗೆ ಫೋನ್ ಮಾಡಬಹುದಾಗಿತ್ತು, ಯು ಕುಡ್ ಹ್ಯಾವ್ ಕಾಲ್ಡ್ ಮೀ. ಅವರು ನಮ್ಮನ್ನು ಕರೆಯಬಹುದಾಗಿತ್ತು, ದೇ ಕುಡ್ ಹ್ಯಾವ್ ಇನ್ವೈಟೆಡ್ ಅಸ್. ಅವನು ಬೇಗ ಬರಬಹುದಾಗಿತ್ತು, ಹಿ ಕುಡ್ ಹ್ಯಾವ್ ಕಮ್ ಅರ್ಲಿ. ನೆಕ್ಸ್ಟ್ ಈಗ ಮಸ್ಟ್ ಹ್ಯಾವ್, ಖಂಡಿತವಾಗಿ ಮಾಡಿರಬಹುದು, ಊಹೆ. ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಖಂಡಿತವಾಗಿಯೂ ಮಾಡಿದ್ದಾನೆ ಎಂದು ನಾವು ಬಲವಾಗಿ ಊಹಿಸಿದಾಗ ಬಳಸುತ್ತೇವೆ. ರೂಲ್ ಸಬ್ಜೆಕ್ಟ್ ಪ್ಲಸ್ ಮಸ್ಟ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್. ಎಕ್ಸಾಂಪಲ್ಸ್, ಅವನು ಮನೆಗೆ ತಲುಪಿರಬೇಕು, ಹಿ ಮಸ್ಟ್ ಹ್ಯಾವ್ ರೀಚ್ಡ್ ಹೋಮ್. ಅವಳು ಮರೆತಿರಲೇಬೇಕು, ಶಿ ಮಸ್ಟ್ ಹ್ಯಾವ್ ಫೊಗೊಟನ್. ನೀನು ಇದನ್ನು ಕೇಳಿರಲೇಬೇಕು, ಯು ಮಸ್ಟ್ ಹ್ಯಾವ್ ಹರ್ಡ್ ದಿಸ್. ಸಣ್ಣ ವ್ಯತ್ಯಾಸ, ಶುಡ್ ಹ್ಯಾವ್ ಮಾಡಬೇಕಿತ್ತು, ಸಲಹೆ, ಪಶ್ಚಾತ್ತಾಪ. ಕುಡ್ ಹ್ಯಾವ್ ಮಾಡಬಹುದಾಗಿತ್ತು, ಸಾಧ್ಯತೆ ಇತ್ತು. ಮಸ್ಟ್ ಹ್ಯಾವ್ ಖಂಡಿತ ಮಾಡಿರಬಹುದು, ಬಲವಾದ ಊಹೆ. ಅಭ್ಯಾಸ ಎಕ್ಸಸೈಸ್. ಈ ವಾಕ್ಯಗಳನ್ನು ಇಂಗ್ಲೀಷಿಗೆ ಭಾಷಾಂತರಿಸಿ. ನಾನು ಸಿನಿಮಾ ನೋಡಬೇಕಿತ್ತು, ಶುಡ್ ಹ್ಯಾವ್ ವಾಕ್ಯ ಮಾಡಿ.